ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಕುಶ್ಮನಿ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಈವ್ನಿಂಗ್ ಸ್ನ್ಯಾಕ್ಗೆ ಏನಾದರೂ ಮಕ್ಕಳಿಗೆ ಕೊಡಬೇಕು. ಒಂದೊಂದು ಟೈಮಲ್ಲಿ ಮೂಡಿರುತ್ತೆ, ಒಂದೊಂದು ಸಲ ಮೂಡಿರಲ್ಲ ಈವ್ನಿಂಗ್ ಟೈಮಲ್ಲಿ ಏನಾದರೂ ಮಾಡೋದಕ್ಕೆ. ಸೊ ವಿತೌಟ್ ಫೈರ್ ಬಾಯ್ಲ್ ಮಾಡ್ದೇ ಮಕ್ಕಳಿಗೆ ಏನಾದರೂ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಕೊಡಬೇಕು. ಫುಡ್ ಬದಲಾಗಿ ಬೇರೆ ಏನಾದರೂ ಈವ್ನಿಂಗ್ ಸ್ನ್ಯಾಕಿಗೆ ಏನು ಕೊಡ್ಬೋದು? ಫ್ರೂಟ್ಸ್ ಬಿಟ್ಟು, ಈ ಸ್ನ್ಯಾಕ್ಸ್ ಬಿಟ್ಟು ಬೇರೆ ಏನು ಕೊಡ್ಬೋದು ಹೆಲ್ತಿ ಫುಡ್ಡು? ಬನ್ನಿ ಫ್ರೆಂಡ್ಸ್, ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದೇನಪ್ಪ ಅಂದರೆ ಗಟ್ಟಿ ಅವಲಕ್ಕಿನ ನಾನು ಕ್ಲೀನ್ ಮಾಡಿ 2ರಿಂದ 3 ಸಲ ವಾಶ್ ಮಾಡಿ ಅದನ್ನು ಒಂದು 10 ನಿಮಿಷ ನೆನೆಸಿಟ್ಕೊತಾ ಇದ್ದೀನಿ. ಇದೆಲ್ಲ ನಿಮಗೆ ಚೆನ್ನಾಗಿ ನೆನಪಿದೆ, ಇವನ್ ನೋಡ್ತಾ ಇದ್ರೇ ನಿಮ್ಗೆ ಆಲ್ರೆಡಿ ನೆನಪು ಬಂದಿರುತ್ತೆ ಏನು ಅಂತ, ಸೊ ಗೊತ್ತಾಗಿರುತ್ತೆ ಕೂಡ. ಸೊ 10 ನಿಮಿಷ ಆದಮೇಲೆ ನಾನು ಇದನ್ನು ನೀರನ್ನೆಲ್ಲ ಫಿಲ್ಟ್ರ್ ಮಾಡಿಕೊಂಡು ಹಾಗೆ ಅದನ್ನು ಕಂಪ್ಲೀಟಾಗಿ ನೀರನ್ನೆಲ್ಲ ತೆಗೆದು ಅವಲಕ್ಕಿನ ಡ್ರೈ ಮಾಡ್ಕೊಂಡಿದ್ದೀನಿ. ಒಂದು 10 ನಿಮಿಷ ನೆನೆಸ್ಕೊಂಡಿದ್ದೀನಿ. 10 ನಿಮಿಷ ನೆನೆಸ್ಕೊಂಡ್ರೆ ಸಾಕು, ಆರಾಮಾಗಿ ಅವಲಕ್ಕಿ ನೆಂದಿರುತ್ತೆ. ಸೊ ಅವಲಕ್ಕಿ ನೆಂದಾದಮೇಲೆ ನಾನು ಇಲ್ಲಿ ಏಲಕ್ಕಿ ಪೌಡ್ರನ್ನ ಒಂದು 2 ಏಲಕ್ಕಿ ತೊಗೊಂಡು ಅದನ್ನು ಪೌಡ್ರ್ ಮಾಡಿ ಅವಲಕ್ಕಿ ಜೊತೆಗೆ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಬೆಲ್ಲ ಸಹ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಹಸಿ ಕೊಬ್ಬರಿ ಅಂದರೆ ಹಸಿ ತೆಂಗಿನಕಾಯಿನೂ ಅಷ್ಟೇ ತುಂಬಾ ಟೇಸ್ಟ್ ಕೊಡುತ್ತೆ ಇದಕ್ಕೆ. ಸೊ ಹಸಿ ಕೊಬ್ಬರಿನೂ ಒಂದು 4-5 ಟೇಬಲ್ ಸ್ಪೂನಷ್ಟು ನಾನು ಅದನ್ನು ತುರಿದು ರೆಡಿ ಮಾಡಿ ಇಟ್ಕೊಂಡು ಹಾಗೆ ಅವಲಕ್ಕಿ ಜೊತೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಏಲಕ್ಕಿ ಬಾಳೆಹಣ್ಣು ಅಥವಾ ಚುಕ್ಕಿ ಬಾಳೆಹಣ್ಣು ಇವೆರಡರಲ್ಲಿ ನಾವು ಯಾವ್ದು ಬೇಕಾದ್ರೂ ಉಪಯೋಗಿಸ್ಕೋಬೋದು, ಅದು ನಮ್ಮ ಇಷ್ಟದ ಪ್ರಕಾರ. ನೀವೇನಾದರೂ ಏಲಕ್ಕಿ ಬಾಳೆಹಣ್ಣು ಇಷ್ಟಪಡ್ತೀನಿ ಅಂದರೆ ಏಲಕ್ಕಿ ಬಾಳೆಹಣ್ಣು, ಅಥವಾ ಚುಕ್ಕಿ ಬಾಳೆಹಣ್ಣು ಇಷ್ಟಪಡ್ತೀನಿ ಅಂತಂದರೆ, ಆದರೆ ಪಚ್ಚ ಬಾಳೆಹಣ್ಣು ಬರುತ್ತಲ್ಲ ಆ ಬಾಳೆಹಣ್ಣು ಇಷ್ಟಪಡ್ತೀನಿ ಅಂತಂದರೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಉಪಯೋಗಿಸ್ಕೋಬೋದು. ಇಲ್ಲಿ ನಾನು ಏಲಕ್ಕಿ ಬಾಳೆಹಣ್ಣು ಚಿಕ್ಕ ಬಾಳೆಹಣ್ಣು ಬರುತ್ತಲ್ಲ ಇದನ್ನು ನಾನು ತೊಗೊಂಡಿದ್ದೀನಿ. ಇದನ್ನು ಏನಿಲ್ಲ ಅಂದರೂ ಒಂದು 3ರಿಂದ 4 ತೊಗೊಂಡಿದ್ದೀನಿ. ಸೊ ಬಾಳೆಹಣ್ಣು ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಇಲ್ಲಿ ಚಿಕ್ಕದು ಒಂದು 4 ಏಲಕ್ಕಿ ಬಾಳೆಹಣ್ಣು ತೊಗೊಂಡು ಹಾಗೆ ಅದನ್ನು ಸಹ ಸಣ್ಣದಾಗಿ ಕಟ್ ಮಾಡಿಕೊಂಡು ಅವಲಕ್ಕಿ ಜೊತೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ನಿಮಗೆ ಯಾವ ರೀತಿಲಿ ಬೇಕೋ ಆ ರೀತಿಲಿ ಚಿಕ್ಕದಾಗಿ ಕಟ್ ಮಾಡಿ, ಇಲ್ಲ ದಪ್ಪ ಸಹ ಕಟ್ ಮಾಡಿ ಹಾಕ್ಕೋಬೋದು. ಇಲ್ಲಿ ಹಾಗೆಯೇ ನಾನು ಇವೆಲ್ಲ ಹಾಕಿ ತೆಂಗಿನಕಾಯಿ, ಬೆಲ್ಲ, ಏಲಕ್ಕಿ, ಬಾಳೆಹಣ್ಣು, ಅವಲಕ್ಕಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅವಲಕ್ಕಿಲಿ ನೀರನ್ನ ಕಂಪ್ಲೀಟಾಗಿ ತೆಗೆದುಬಿಟ್ರೆ ನಮಗೆ ಇದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅವಲಕ್ಕಿಲಿ ನೀರಿದ್ದಾಗ ಏನಾಗುತ್ತೆ, ಬೆಲ್ಲ ಹಾಕಿದಾಗ ಇನ್ನೂ ನೀರು ಜಾಸ್ತಿ ಬಿಟ್ಕೊಂಡ್ಬಿಡುತ್ತೆ. ಸೊ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು, ಅವಲಕ್ಕಿ ಬಾಳೆಹಣ್ಣ ರಸಾಯನ ನಾನು ಇಲ್ಲಿ ಮಾಡಿದ್ದೀನಿ. ಊಟಕ್ಕೆ ಬದಲಾಗಿ ಈವ್ನಿಂಗ್ ಟೈಮಲ್ಲಿ ಈ ರಸಾಯನ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ, ಮತ್ತು ಸಖತ್ ಟೇಸ್ಟಿಯಾಗಿರುತ್ತೆ, ತುಂಬ ಡಿಫ್ರೆಂಟಾಗೂ ಇರುತ್ತೆ ಅಂಥೇಳಿ ಮಕ್ಕಳು ತಿಂತಾರೆ. ಸೊ ದಿಢೀರಾಗೆ ಬೇಗನೆ ಮಾಡ್ಕೊಳೋ ಅಂಥ ಈವ್ನಿಂಗ್ ಸ್ನ್ಯಾಕ್ ಅವಲಕ್ಕಿ ಬಾಳೆಹಣ್ಣು ರಸಾಯನ. ದೇವಸ್ಥಾನದಲ್ಲಿ ತಿಂದಿರೋ ಅಂಥ ಪ್ರಸಾದ ಹೇಗೆ ರಸಾಯನ ದೇವಸ್ಥಾನದಲ್ಲಿ ಸಿಗುತ್ತೋ ಅದೇ ರೀತಿಯಲ್ಲಿ ಮನೇಲೂ ನಾವು ಮಾಡಿ ಮಕ್ಕಳಿಗೆ ಕೊಡ್ಬೋದು. ನಿಮಗೇನಾದರೂ ಇಷ್ಟ ಆದರೆ ಡ್ರೈ ಫ್ರೂಟ್ಸ್ನೂ ಸಹ ಮಿಕ್ಸ್ ಮಾಡಿ ಕೊಡ್ಬೋದು. ಫ್ರೆಂಡ್ಸ್, ಸಿಂಪಲಾಗೇ 10 ನಿಮಿಷದಲ್ಲಿ ಅವಲಕ್ಕಿ ಬಾಳೆಹಣ್ಣು ರಸಾಯನ ರೆಡಿಯಾಗಿದೆ. ಈವ್ನಿಂಗ್ ಟೈಮಲ್ಲಿ ಮಕ್ಕಳಿಗೆ ಮಾಡಿಕೊಡ್ಬೋದಂತಹ ಹೆಲ್ತಿ ಆ್ಯಂಡ್ ಟೇಸ್ಟಿ ಆ್ಯಂಡ್ ಸಿಂಪಲ್ ಈಗ ರೆಡಿಯಾಗಿದೆ, ಸರ್ವ್ ಮಾಡಿದ್ದೀನಿ. ಹಾಗೆಯೇ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆಯೇ ಕಮೆಂಟ್ಸ್ ಮುಖಾಂತರ ಹೇಗಿತ್ತು ಅಂತೇಳಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.